ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಯುವನಿಧಿ ಅಪ್ಲಿಕೇಶನ್ ನ ಅಪ್ಡೇಟ್ ಬಗ್ಗೆ. ಆಕ್ಚುಲ್ ಆಗಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಯುವನಿಧಿ ಅಪ್ಲಿಕೇಶನ್ ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಹೈಯರ್ ಸ್ಟಡೀಸ್ ಅಂತ ತೋರಿಸಿದೆ ಅಂತೆ. ಕಳೆದ 2 ತಿಂಗಳಿಂದನೂ ಕೂಡ ತುಂಬಾ ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಆಗ್ತಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ಕೊಡ್ತೀನಿ, ಮತ್ತೆ ಅಮೌಂಟ್ ಯಾವಾಗ ಬರುತ್ತೆ ಅಂತಾನು ಕೂಡ ಅಪ್ಡೇಟ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಅಮೌಂಟು 15ನೇ ತಾರೀಕು ಒಳಗಡೆ ಬರುತ್ತೆ ಅಂತಾನೆ ಹೇಳ್ಬೋದು. ಒಂದು ಅಪ್ಡೇಟ್ ಇದೆ. ಸೊ 15ನೇ ತಾರೀಕು ಆದ್ಮೇಲೂ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ, ಕನ್ಫರ್ಮೇಶನ್ ಇಲ್ಲ. ಓಕೆನಾ. ಸೊ ಒಟ್ನಲ್ಲಿ ಹೇಳೋದಾದ್ರೆ ಅವಾಗ್ಲೇನೆ ಫೈನಲ್ DBT ಅನ್ನುವಂಥದ್ದು ಕೆಲವೊಬ್ಬರಿಗೆ ಪುಷ್ ಆಗಿದೆ. ಸೊ ಅದರಿಂದ 15ನೇ ತಾರೀಕು ಒಳಗಡೆ ಇನ್ನೊಂದು ವಾರದೊಳಗಡೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಅಮೌಂಟ್ ಬಗ್ಗೆ ಬೇಕೋ ಇಲ್ಲಿಗೆ ನೀವು ಎಕ್ಸಿಟ್ ಆಗ್ಬೋದು. ಸೊ ಅದಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ನಲ್ಲಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಬ್ರೋ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಹೈಯರ್ ಸ್ಟಡೀಸ್ ಅಂತ ತೋರಿಸಿದೆ, ನಾನು ಏನೂ ಮಾಡಿಲ್ಲ ಬ್ರೋ. ಬೇಕಂದ್ರೆ ಕಳೆದ 2 ತಿಂಗಳಿಂದ ಈ ಥರ ತೋರಿಸಿದೆ, ಅದಕ್ಕಿಂತ ಮುಂಚೆ ನಾನು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ದೆ ಆರಾಮಾಗೆ. ಸೊ ಆ ಥರ ತೋರಿಸಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ಇದರಲ್ಲಿ 2 ಕಂಡೀಷನ್ ಆಗಿರುತ್ತೆ. ಸೊ ಮೊದಲನೇದಾಗಿ, ಒಂದು ವೇಳೆ ನೀವೇನ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಿಂತ ಮುಂಚೆ ಯಾವ್ದನ್ನ ಕಾಲೇಜಲ್ಲಿ ಕೋಚಿಂಗ್ ಅಂತ ಹೇಳ್ಬಿಟ್ಟು, ಸೊ ಯಾರನ್ನ ಆಧಾರ್ ಕಾರ್ಡ್ ಇಸ್ಕೊಂಡಿದ್ದಾರೆ ಅಂದರೆ, ಮತ್ತೆ ನೀವೇನ ಯೂನಿವರ್ಸಿಟಿನಲ್ಲಿ ಲಾಗಿನ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ, ಸೊ ಈ ಥರ ನೀವು ಆಕ್ಟಿವಿಟೀಸ್ ಮಾಡಿದ್ದೀರಾ ಅಂದರೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ನಿಮಗೆ ಹೈಯರ್ ಸ್ಟಡೀಸ್ ಅಂತ ತೋರಿಸ್ಬಿಡುತ್ತೆ, ಅಲ್ಲಿ ಮುಗಿದೋಯ್ತು. ಓಕೆನಾ. ಸೊ ನೆಕ್ಸ್ಟ್ ನೀವೇನು ಮಾಡಿದ್ರು ಕೂಡ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗಲ್ಲ. ಅದು ನೀವು ಯುವನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಆಗಬೇಕಾಗತ್ತೆ, ಅಥವಾ ಯುವನಿಧಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಸಾಲ್ವ್ ಮಾಡ್ಕೋಬೇಕು. ಸೊ ಎರಡನೇದಾಗಿ, ತುಂಬ ಜನಕ್ಕೆ ಹೈಯರ್ ಸ್ಟಡೀಸ್ ಹೋಗ್ತಿದ್ದಾರೆ ಬಟ್ ಡ್ರಾಪ್ ಔಟ್ ಆಗಿಬಿಟ್ಟಿದ್ದಾರೆ. ಆದ್ರೂ ಕೂಡ ಇವಾಗ ಹೈಯರ್ ಸ್ಟಡೀಸನ್ನು ತೋರಿಸಿ ಇವಾಗ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಸೊ ಎರಡನೇ ಕಂಡೀಷನಲ್ಲಿ ನೀವೇನ ಇದ್ರಿ ಅಂತ ಹೇಳೋದಾದ್ರೆ ನಿಮಗೂ ಕೂಡ ಅಮೌಂಟ್ ಬರೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ, ನೀವು ಅವಾಗಲೇ ಹೈಯರ್ ಸ್ಟಡೀಸ್ ಮಾಡ್ತಿದ್ದೀರಾ ಅಂದಮೇಲೆ ಇಲ್ಲಿಗೆ ಮುಗೀತು ಯುವನಿಧಿದು. ನೀವು ಡ್ರಾಪ್ ಔಟ್ ಆಗಿ ಅಥವಾ ನೀವೇನ ಸ್ಟಡೀಸ್ ಸ್ಟಾಪ್ ಮಾಡಿರಿ, ಒಟ್ಟಲ್ಲಿ ನಿಮಗೆ ಅಮೌಂಟ್ ಅನ್ನುವಂಥದ್ದು ಸಿಗಲ್ಲ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ಯುವನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಸೊಲ್ಯೂಷನ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿ. ಸೊ ಒಂದು ವೇಳೆ ಅವರೇನ ಸೊಲ್ಯೂಷನ್ ಕೊಟ್ಟರು ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಹೋಗ್ಬಿಟ್ಟು ಅದೇನು ಪ್ರಾಬ್ಲಮ್ ಆಗಿದೆ ಅದನ್ನು ಫಿಕ್ಸ್ ಮಾಡ್ಕೋಬಹುದು. ಓಕೆನಾ. ಸೊ ಒಂದು ವೇಳೆ ನೀವೇನೂ ಮಾಡಿಲ್ಲ ಅಂದರೂ ಕೂಡ ಹೈಯರ್ ಸ್ಟಡೀಸ್ ಬರ್ತಿದೆ ಅಂತ ಹೇಳೋದಾದ್ರೆ ಯುವನಿಧಿಗೆ ಮೇಲ್ ಮಾಡಿ. ಅವರ ಒಂದು ಮೇಲ್ ID ಇದೆ, ಮತ್ತೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕೂಡ ಸಾಲ್ವ್ನ ಮಾಡ್ಕೋಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಡ್ರ್ಯಾಗ್ ಮಾಡಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಇನ್ನೊಂದು 10-15 ದಿವಸದ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಏನಕ್ಕಪ್ಪ ಅಂದರೆ ಮತ್ತೆ ನೀವು ನೆಕ್ಸ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂದ್ರೂ ಕೂಡ ಪಾಸಿಬಿಲಿಟೀಸ್ ಇರೋದಿಲ್ಲ. ಸೊ ಹಾಗಾಗಿನೇ ಸೊ ಅಮೌಂಟ್ ನಿಮಗೆ 15ನೇ ತಾರೀಕು ಒಳಗಡೆ ಬರುತ್ತೆ. ಒಂದು ವೇಳೆ ನೀವೇನ ಫೆಬ್ರವರಿ ಮಂತ್ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ. ಸೊ ನಿಮಗೆ ಯಾವ ಒಂದು ಮಂತಿಂದ ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮ್ಗೆ ಆಕ್ಚುಲ್ ಆಗಿ ಪ್ರಾಬ್ಲಮ್ ಏನಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.